ಓಂ ಇಲ್ಲ ನನ್ನ ಆತ್ಮೀಯ ಹಾಲು ಮತ್ತು ಸಮಾಜದ ಕುಲ ಬಾಂಧವರಿಗೆ ತಿಳಿಸುವುದೇನೆಂದರೆ, ನಾಳೆ ದಿನ ಮಾರ್ಚ್ 22ರಂದು ಆಲಮತದ ಮೂಲಗುರು ರೇವಣಸಿದ್ದೇಶ್ವರರ ಜಯಂತಿ ಇರ್ತದೆ. ಎಲ್ಲರೂ ತಮ್ಮ ತಮ್ಮ ಮನೆಯೊಳಲ್ಲಿ ರೇವಣಸಿದ್ದೇಶ್ವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ನಾಡಿನ ಕರ್ನಾಟಕದ ಎಲ್ಲ ನಾಡಿನ ಜನತೆಗೆ ಇದೊಂದು ಹಾಲುಮತದ ಮೂಲಪೀಠ ಮಾಳಳ್ಳಿಯ ಮಾಳಿಂಗರಾಯ ದೇವಸ್ಥಾನದ ಮಠದ ವತಿಯಿಂದ ಇದೊಂದು ಕೋರಿಕೆ. ಏಕೆಂದರೆ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಹಾಲುಮತ ಸಮಾಜದ ಮೂಲ ಗುರು ಯಾರಪ್ಪ ಅಂದ್ರೆ ಅದು ರೇವಣಸಿದ್ದನ ಪರಂಪರೆಯಿಂದ ಇರ್ತಕ್ಕಂಥವ್ರು ನಾವು. ರೇವಣಸಿದ್ದೇಶ್ವರರ ಜೀವನ ಚರಿತ್ರೆ, ಜೀವನ ಎಲ್ಲವನ್ನು ಪಾಲನೆ ಮಾಡಬೇಕು. ಯಾಕೆಂದರೆ ನಮ್ಮ ಹಾಲುಮತಕ್ಕೆ ಯಾರು ಗುರು ಅಂದರೆ ರೇವಣಸಿದ್ದ ಗುರು, ಸರವೂರ ಮಠವೇ ನಮ್ಮ ಮೂಲಪೀಠ. ಅದಕ್ಕಾಗಿ ಎಲ್ಲ ಕುಲ ಬಾಂಧವರು ನಾಳೆ ದಿನ ಬೆಳಗ್ಗೆ 8 ಗಂಟೆಲಿದ್ದ ಪೂಜೆ, ರೇವಣಸಿದ್ದೇಶ್ವರ ಸೇವಾ, ನಮ್ಮ ಹಾಲುಮತದ ಡೊಳ್ಳು ವಾಲಗ ಏನು ನಮ್ಮ ಪರಂಪರೆ ಇದೆ ಅದನ್ನೆಲ್ಲರೂ ಕೂಡ ನಡೆಸ್ಕೊಂತ ಹೋಗ್ಬೇಕಂತೇಳಿ. ಯಾಕಂದ್ರೆ ಕೆಲವೊಬ್ಬರು ರೇವಣಸಿದ್ದೇಶ್ವರ ಹೆಸರೇ ಚೇಂಜ್ ಮಾಡೋಕ್ಕ ಅಂತ ಕಾರಣ ಇದೆ. ಯಾಕಂದರೆ ಒಬ್ಬೊಬ್ಬರು ಅವನ ಹೆಸರೇ ಚೇಂಜ್ ಮಾಡ್ಕೊಂಡು ರೇವಣಸಿದ್ದೇಶ್ವರ ಹೆಸರೇ ಚೇಂಜ್ ಮಾಡ್ಕೊಂಡು ಅವ್ರು ಆಚರಣೆಯನ್ನು ಮಾಡ್ತಾರೆ. ನಾವು ಯಾರು ಬೇರೆ ಹೆಸರು ರೇವಣಸಿದ್ಧ ಇಡಬಾರ್ದು. ಮೂಲ ಗುರು ಯಾರಪ್ಪ ಅಂದ್ರೆ ರೇವಣಸಿದ್ಧ ಅಂತೆಲ್ಲ ಆಚರಣೆ ಮಾಡಬೇಕು. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ನಾಳೆ 22ರಂದು ರೇವಣಸಿದ್ದೇಶ್ವರರ ಜಯಂತಿಯ ಶುಭಾಶಯವನ್ನು ನಾಡಿನ ಜನತೆಗೆ ಎಲ್ಲ ಭಕ್ತಾದಿಗಳಿಗೆ ಕೋರುತ್ತೇನೆ. ನಮಸ್ಕಾರ.